ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಆನ್ಲೈನಲ್ಲಿದ್ದರೂ ಆಫ್ಲೈನಲ್ಲಿ ಇರ್ತಾರೆ ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡೋದು. ಮತ್ತು ಫ್ರೆಂಡ್ಸ್ ನೀವು ವಾಟ್ಸಪ್ನಲ್ಲಿ ನೋಡಿರ್ಬೋದು ಫ್ರೆಂಡ್ಸ್, ವಾಟ್ಸಪ್ನಲ್ಲಿ ಆನ್ಲೈನಲ್ಲಿದ್ದರೂ ಆಫ್ಲೈನಲ್ಲಿ ಇರುತ್ತೆ ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡಲು ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲೂ ನೀವು ಅಪ್ಡೇಟ್ ಮೂಲಕ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಆನ್ಲೈನಲ್ಲಿದ್ದರೂ ಆಫ್ಲೈನಲ್ಲಿ ಇರೋ ರೀತಿ ಸೆಟ್ಟಿಂಗ್ ಮಾಡೋದು ಫ್ರೆಂಡ್ಸ್. ಅದು ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಟ್ಟು ಮುನ್ನ ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದ್ರ ಹೊಸ ಸೈಟ್ಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮಾಡ್ಕೊಂಡು ಇದ್ರ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾವ ರೀತಿಯಾಗಿ ನೀವು ಆನ್ಲೈನಲ್ಲಿದ್ದರೂ ಆಫ್ಲೈನ್ ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ಅದು ಯಾವ ರೀತಿಯಾಗಿ ಇದು ಮಾಡೋದು, ಅದಕ್ಕೆ ಅದು ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ಅದು ಯಾವ ರೀತಿ ಅಪ್ಡೇಟನ್ನು ಮಾಡಿಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮ್ಮ ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್ ಒಂದು ಮಕ್ಕಳಾದ ಫ್ರೆಂಡ್ಸ್ ಒಂದು ಫ್ರೆಂಡ್ಸ್ ನಿಮ್ಮ ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನೀವು ಫಸ್ಟ್ನೇ ಕೆಲಸ ಮಾಡ್ಕೊಂಡು ಫ್ರೆಂಡ್ಸ್, ಮೊದಲು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳೋಗ್ತದೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇನ್ಸ್ಟಾಗ್ರಾಮನ್ನು ಅಪ್ಡೇಟ್ ಮಾಡಿಕೊಂಡ ನಂತರ ನೀವು ಯಾವ ರೀತಿಯಾಗಿ ಈ ಇನ್ಸ್ಟಾಗ್ರಾಮಲ್ಲಿ ಆ್ಯಪಲ್ಲಿ ಹೋಗಿ ಯಾವ ರೀತಿಯಾಗಿ ನೀವು ಆನ್ಲೈನಲ್ಲಿದ್ದರೂ ಕೂಡ ಆಫ್ಲೈನ್ ಇರುತ್ತೆ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆತನಕ ನೋಡಬೇಕಾಗುತ್ತೆ, ಅಂದರೆ ಅರ್ಥ ಆಗುತ್ತೆ. ವಿಡಿಯೋ ಮಿಡಲ್ ಸ್ಕಿಪ್ ಮಾಡಿದ್ರೆ ಇನ್ನೂ ಅರ್ಥ ಆಗಲ್ಲ ಫ್ರೆಂಡ್ಸ್. ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ನೀವು ಸಂಪೂರ್ಣವಾಗಿ ನೋಡಿ. ವಿಡಿಯೋ ಎಲ್ಲ ಮಿಡಲ್ ಸ್ಕಿಪ್ ಮಾಡಿದರೆ ಈ ಸೆಟ್ಟಿಂಗ್ಗಳು ನಿಮಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಮೊದಲು ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆಗೋಣ ನೀವು ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಆಗುತ್ತೆ. ಓಪನ್ ಆದ ನಂತರ ಏನು ಮಾಡ್ಕೊಂಡು ಮೊದಲು ನೀವು ಪ್ರೊಫೈಲ್ ಮೇಲೆ ಇರ್ತೀವಿ. ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೇವೆ, ಬಂದು ನೀವು ಇಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ಏನಾದರೂ ಪ್ರಾಬ್ಲಮ್ ಇದ್ರೆ ಬಂದು ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ನಮಗೆ ಮೆಸೇಜ್ ಹಾಕ್ಬೋದು. ನೀವು ಏನೋ ಪ್ರಾಬ್ಲಮ್ ಇದ್ರೆ ಫ್ರೆಂಡ್ಸ್ ಈ ರೀತಿಯಾಗಿ ಬಂದು ನೀವು ಮೊದಲು ಇನ್ಸ್ಟಾಗ್ರಾಮ್ ಬಂದು ಫಾಲೋ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಪ್ರೊಫೈಲ್ ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಮೇಲೆ 3 ಡಾಟ್ ಆಗಿ ಕಾಣುತ್ತೆ ಫ್ರೆಂಡ್ಸ್. ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. 3 ಡಾಟ್ ಶೋ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನೀವು ಮೊದಲು ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಓಪನ್ ಆದ ನಂತರ ನೀವು ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀವಿ. ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ ನಂತರ ಅದಕ್ಕೆ ನಾವು ಇಂಟ್ರೆಸ್ಟ್ ವಿತ್ ಯು ಅಂತ ಇರುತ್ತೆ ಫ್ರೆಂಡ್ಸ್. ಇದು ಈ ಆಪ್ಷನ್ನಲ್ಲಿ ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೈ ಅಂತ ಒಂದು ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ಹೋಗಿ ಯು ಆನ್ಲೈನ್ಸ್ ಅಂತ ತೋರಿಸ್ತದೆ ಫ್ರೆಂಡ್ಸ್. ಇದ್ರ ಕೆಳಗಡೆ ಶೋ ಆ್ಯಕ್ಟಿವ್ ಸ್ಟೇಟಸ್ ಅಂತ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಶೋ ಆ್ಯಕ್ಟಿವ್ ಸ್ಟೇಟಸ್ ಅಂತ ಎನೇಬಲ್ ಇರ್ತದೆ ಫ್ರೆಂಡ್ಸ್. ಇದು ಎನೇಬಲ್ ಆಗಿರುತ್ತೆ. ನೀವು ಇದನ್ನು ಆಫ್ ಮಾಡಬೇಕು ಫ್ರೆಂಡ್ಸ್. ಇದು ಏಕೆ ಆಫ್ ಮಾಡ್ಬೇಕಂದ್ರೆ ಇದು ಆಫ್ ಮಾಡಿದರೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಇದ್ದರೆ ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮ್ ಆನ್ಲೈನಲ್ಲಿದ್ದರೆ ಮತ್ತೊಬ್ಬರಿಗೆ ಆನ್ಲೈನಲ್ಲಿ ಇದೆ ಅಂತ ಗ್ರೀನ್ ಟಿಕ್ಕಲ್ಲಿ ತೋರಿಸಲ್ಲ ಫ್ರೆಂಡ್ಸ್. ಗ್ರೀನ್ ಸಿಂಬಲ್ ತೋರಿಸಲ್ಲ ಫ್ರೆಂಡ್ಸ್. ಯಾರಾದರೂ ಆನ್ಲೈನಲ್ಲಿದ್ದರೆ ನೀವು ನೋಡಿರ್ಬೋದು ಗ್ರೀನ್ ಸಿಂಬಲ್ ತೋರಿಸುತ್ತೆ ಫ್ರೆಂಡ್ಸ್. ಆ ರೀತಿಯಾಗಿ ಸಿಂಬಲ್ ತೋರಿಸಲ್ಲ. ನೀವು ಆನ್ಲೈನಲ್ಲಿ ಇದ್ದಿರುತ್ತೆ ಯಾರಿಗೂ SMS ಹೋಗೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇದು ಆಫ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯಾರಿಗೆ ಆನ್ಲೈನಲ್ಲಿದ್ದರೂ ಆಫ್ಲೈನ್ ಇರೋ ರೀತಿ ತೋರಿಸ್ಬೇಕಂದ್ರೆ ಫ್ರೆಂಡ್ಸ್ ಅವ್ರು ಆಫ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಆಫ್ ಮಾಡಿದರೆ ಸಾಕು. ನೀವು ನೋಡ್ಬೋದು ಯಾರಾದರೂ ಆನ್ಲೈನಲ್ಲಿ ಕೂರಿಸಿ ಫ್ರೆಂಡ್ಸ್ ಆನ್ಲೈನಲ್ಲಿ ಇಲ್ಲೇ ಇರೋ ರೀತಿ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂರಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರಬೇಕು ನೆನಪು ಮಾಡ್ಕೊಳ್ಳಿ. ಇದ್ರ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಇದ್ರ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಪಕ್ಕದಲ್ಲಿರಬೇಕು ನೆನಪು ಮಾಡ್ಕೊಳ್ಳಿ. ಇದ್ರ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೀವಿ. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.